ಎಲ್ಲರಿಗೂ ನಮಸ್ಕಾರ. ಇವತ್ತು SATS ನಲ್ಲಿ ಗ್ರೇಡ್ ಅನ್ನ ಎಂಟ್ರಿ ಮಾಡೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಲಾಗಿನ್ ಮಾಡ್ಬೇಕ್ರಿ. ಇದು ನಿಮ್ದು ಯೂಸರ್ ನೇಮ್, ಆಮೇಲೆ ಪಾಸ್ವರ್ಡ್ ಎಂಟ್ರಿ ಮಾಡಿ. ಇದು ಕ್ಯಾಪ್ಚರ್ ಕೋಡ್ ಅಲ್ಲಿ ಎಂಟ್ರಿ ಮಾಡ್ರಿ. ದೆನ್ ಲಾಗಿನ್. ಇದು ಲಾಗಿನ್ ಆದ ತಕ್ಷಣ ಹೋದ ವಿಡಿಯೋದಲ್ಲಿ ಅಟೆಂಡೆನ್ಸ್ ಯಾವ ರೀತಿಯಲ್ಲಿ ಎಂಟ್ರಿ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ವಿ. ಇವಾಗ ರಿಸಲ್ಟ್ ಅನ್ನ ಯಾವ ರೀತಿಯಲ್ಲಿ ಇಲ್ಲಿ ಎಂಟ್ರಿ ಮಾಡಬಹುದು ಅಂತ ಹೇಳಿ. ಇಲ್ಲಿ ನೋಡಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಅಂತ ಹೇಳಿ ಇದೆ. ಇಲ್ಲಿ CC ರಿಸಲ್ಟ್ಸ್ ಅಂತ ಹೇಳಿ ಬರ್ತದೆ ರೀ. ಇಲ್ಲಿ ಹೋಗಿ CC ರಿಸಲ್ಟ್ಸ್ ಅಲ್ಲಿ ಹೋಗ್ಬೇಕು. CC ರಿಸಲ್ಟ್ ಇಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಹೇಳಿದೆ ನೋಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕಾನ್ಫಿಗರೇಷನ್ ನಿಮಗೆ ಓಪನ್ ಆಗ್ತದೆ. ಇಲ್ಲಿ ಯಾವ ಕ್ಲಾಸಿನ ನೀವು ಗ್ರೇಡ್ ಅಲ್ಲಿ ಎಂಟ್ರಿ ಮಾಡ್ಬೇಕಂತೀರೋ ಅದು ಪರ್ಟಿಕ್ಯುಲರ್ ಕ್ಲಾಸ್ ಸೆಲೆಕ್ಷನ್ ಮಾಡ್ರಿ. ಮೀಡಿಯಂ, ಆಮೇಲೆ ಗ್ರೂಪ್. ನೀವು ಕನ್ನಡ ಮೀಡಿಯಂ ಆಗಿದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ. ಇಂಗ್ಲಿಷ್ ಮೀಡಿಯಂ ಇದ್ರೆ ಇಂಗ್ಲಿಷ್, ಕನ್ನಡ, ಹಿಂದಿ. ನೆಕ್ಸ್ಟ್ ಎಕ್ಸಾಮ್ FA1, FA2, FA3, FA4. ನಿಮ್ದು ಯಾವ್ದು ಇದರಲ್ಲಿ ಎಂಟ್ರಿ ಮಾಡಿಲ್ಲೋ ಅದನ್ನ ಸೆಲೆಕ್ಷನ್ ಮಾಡ್ಕೋರಿ. ಇವಾಗ ಸರ್ಚ್. ಆಲ್ರೆಡಿ ನೀವೇನಾದ್ರೂ ಗ್ರೇಡ್ ಏನಾದ್ರು ಎಂಟ್ರಿ ಮಾಡಿದ್ರೆ ಈ ತರ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಯಾವ್ದು ಗ್ರೇಡ್ ಅಲ್ಲಿ ನೀವು ಎಂಟ್ರಿ ಮಾಡಿರ್ತೀರಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ, ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಅಂಡ್ ಸೈನ್ಸ್ ಅಂತ ಹೇಳಿ ಇಲ್ಲಿ ನಿಮ್ ಗ್ರೇಡ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾವ. ಈಗ ನೀವು ಹೊಸದ ಏನಾದ್ರು ಹಾಕ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಬೇರೆ ಲಾಗಿನ್ ಅಥವಾ ಇದನ್ನೇ ಡಿಲೀಟ್ ಮಾಡಿನೂ ಹಾಕ್ಬಹುದು, ಅಥವಾ ಬೇರೆ ಲಾಗಿನ್ ಅಲ್ಲಿ ಕೂಡ ಎಂಟ್ರಿ ಮಾಡಬಹುದು. ಇದು ಆಲ್ರೆಡಿ ಎಂಟ್ರಿ ಮಾಡಿರೋದಿದೆ. ಎಂಟ್ರಿ ಮಾಡಿತ್ತು ಅಂತಂದ್ರೆ ಇಲ್ಲಿ ಆಲ್ರೆಡಿ ನಿಮ್ಗೆಲ್ಲ ಗ್ರೇಡ್ ಎಲ್ಲ ತೋರಿಸ್ಬಿಡ್ತದೆ. ಇಲ್ಲಿ ಈಗ ಒಂದು ಹೊಸದೇ ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಮತ್ತೆ ಸೇಮ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10, CC ರಿಸಲ್ಟ್ಸ್, ಜನರೇಟ್ ರಿಸಲ್ಟ್ ಫಾರ್ಮ್. ಇಲ್ಲಿ ನೀವು ಯಾವ್ದಾದ್ರು ಒಂದು ಕ್ಲಾಸ್ ತಗೋರಿ. ಮೀಡಿಯಂ ಕನ್ನಡ, ಗ್ರೂಪ್, ಎಕ್ಸಾಮ್, ಸರ್ಚ್. ಇದನ್ನ ಆಲ್ರೆಡಿ ಎಂಟ್ರಿ ಆಗಿದಲ್ಲಪ್ಪ. ಇವಾಗ ಇಲ್ಲಿ ನಿಮ್ಗೆ ಬ್ಲಾಂಕ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೋಡ್ರಿ. ಫಸ್ಟ್ ಇಲ್ಲಿ ಸ್ಟೂಡೆಂಟ್ SATS ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಆಮೇಲೆ ಇಲ್ಲಿ ನೇಮ್ಸ್, ಆಮೇಲೆ ನೀವು ಏನ್ ಅಟೆಂಡೆನ್ಸ್ ಅಲ್ಲಿ ಕೊಟ್ಟಿರ್ತೀರಿ ಅದ್ರ ಇಲ್ಲಿ ಪರ್ಸೆಂಟೇಜ್ ವೈಸ್ ಇಲ್ಲಿ ನಿಮ್ಗೆ ತೋರಿಸ್ತದೆ. ಇಲ್ಲಿ 88% ಅಲ್ಲಿ ನೀವು ಎಷ್ಟು ಅಟೆಂಡೆನ್ಸ್ ಕೊಟ್ಟಿರ್ತೀರಿ ಅದ್ರ ಪ್ರಕಾರ ಇಲ್ಲಿ ಶೇಕಡಾವಾರು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಸಬ್ಜೆಕ್ಟ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೋಡ್ರಿ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಆಮೇಲೆ ಸೈನ್ಸ್ ಅಂತ ಹೇಳಿ ಇಲ್ಲಿ ನೀವು ಒಂದೊಂದೊಂದು ಗ್ರೇಡ್ ಎಲ್ಲ ಕೊಟ್ಕೋತ ಹೋಗ್ಬೇಕ್ರಿ. ಆ ಹುಡುಗಿದು ಏನ್ FA4 ಅಥವಾ SA2 ಏನ್ ಹಾಕೊಂಡಿರ್ತೀರಲ್ರಿ ಅದ್ರ ಗ್ರೇಡ್ ಎಲ್ಲ ಇಲ್ಲಿ ಎಂಟ್ರಿ ಮಾಡಿ ಟ್ಯಾಬ್ ಯೂಸ್ ಮಾಡಬಹುದು ಅಥವಾ ಮೌಸ್ ಕ್ಲಿಕ್ ಯೂಸ್ ಮಾಡ್ಕೋಬಹುದ್ರಿ. ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಏನಾದ್ರೂ ಆಬ್ಸೆಂಟ್ ಇತ್ತು ಅಂತಂದ್ರೆ ನೀವು ಆಬ್ಸೆಂಟ್ ಗುಣನೂ ಇಲ್ಲಿ ಮೆನ್ಷನ್ ಮಾಡಬಹುದು. ಈ ಎಲ್ಲಾ ಗ್ರೇಡ್ಸ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ದೆನ್ ಸಬ್ಮಿಟ್ ಅಂತ ಹೇಳ್ಕೊಟ್ರೆ ಇದು ಗ್ರೇಡ್ ಎಂಟ್ರಿ ಮಾಡಬಹುದ್ರಿ. ಇಲ್ಲಿ ಲಾಸ್ಟ್ ಫೈನಲ್ ಕೇಳ್ತದ್ರಿ ಅದು ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಹೇಳಿ ಓಕೆ ಅಂತ ಕೊಟ್ರೆ ಸಾಕು, ಅದು ಆಟೋಮೆಟಿಕ್ಲಿ ಸಬ್ಮಿಟ್ ತಗೊಂಡ್ಬಿಡ್ತದ್ರಿ. ಇಲ್ಲಿ ನಾವು 2 ಸ್ಟೂಡೆಂಟ್ ಇಂದ ಹಾಕಿವಿ, ಸೊ ಇದು 2 out of 2 ಸ್ಟೂಡೆಂಟ್ಸ್ ರಿಸಲ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂದ್ರಿ. ಈಗ ನೀವು ಎಲ್ಲಾ ಸ್ಟೂಡೆಂಟ್ಸ್ ಇಂದ ಹಾಕಿದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಇಂದು ರೆಕಾರ್ಡ್ಸ್ ಎಲ್ಲ ಅಲ್ಲಿ ಏನಾಗ್ಬಿಡ್ತದ್ರಿ, ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಡಿಸ್ಪ್ಲೇ ಆಗ್ತದ್ರಿ. ಥ್ಯಾಂಕ್ ಯು.